ಇದು ಅವರ ಜೀವ ಕುರಿ ನೆನಪಿಗಾಗಿ ಕುರಿ ಫೋಟೋ ಮನೆ ಒಳಗಡೆ ಹಾಕೊಂಡಿದ್ದಾರೆ ನೋಡ್ರಿ. ಪ್ರೀತಿ ಎಷ್ಟಿರಬಹುದು. ಎಲ್ಲ ನೆನಪುಗಳು. ದಯವಿಟ್ಟು ಅಳಗವಾಡಿ ಜೀವ ಕುರಿದು ವಿಡಿಯೋ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ನಮಸ್ತೆ ಫ್ರೆಂಡ್ಸ್, ಹೇಳ್ರಿ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಅದೇ ರೀತಿಯಾಗಿ ನಮ್ಮ ದಾವಣಗೆರೆ ಭಾಗ ಮತ್ತೆ ದುರ್ಗ ಭಾಗದಲ್ಲೇ ರಾಜನಾಗಿ ಮೆರೆತಿರುವ ನಮ್ಮ ಅಳಗವಾಡಿ ಜೀವ ಒಂದು ಕುರಿದು ವಿಡಿಯೋ ಮಾಡುವಂತಂದು ತುಂಬಾ ಜನ ಕಮೆಂಟ್ ಮಾಡಿದ್ರಿ. ಅದೇ ರೀತಿಯಾಗಿ ನಾನು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಬಹಳ ಕಮೆಂಟ್ ಬರ್ದು ಏನಪ್ಪಾ ಅಂತಂದ್ರೆ ಜೀವ ಕುರಿದು ವಿಡಿಯೋ ಮಾಡಿ ಅಂತ ತುಂಬಾ ಜನ ಹೇಳ್ತಾ ಇದ್ರಿ. ನಮ್ಮ ಅಣ್ಣರು ಕೂಡ ಬಿಸಿ ಇದ್ರು. ಇವತ್ತು ಏನೋ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಏನಿದ್ದೀರಿ ಮತ್ತೆ ಜೀವ ಕುರಿ ಫ್ಯಾನ್ಸ್ ಏನಿದ್ದೀರಿ, ನಿಮ್ಗೆ ಎಲ್ಲರಿಗೂ ಒಂದು ಸಿಹಿ ಸುದ್ದಿ. ಕಾಲ್ ಮಾಡಿದ್ರು, ಬಂದಿದ್ದೀವಿ ವಿಡಿಯೋ ಮಾಡಕ್ಕೆ ನಿಮ್ಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಕುರಿ ಅವ್ರು ಯಾವ ರೀತಿ ತಂದ್ರು, ಎಷ್ಟಕ್ಕೆ ತಂದ್ರು, ಕುರಿ ಎಷ್ಟು ಕಣ ಮಾಡಿದೆ, ಯಾವ ರೀತಿಯಾಗಿ ಇದು ಒಂದು ಗ್ರಾಮ ನೀವು ನೋಡಿದ್ರೆ ಸಣ್ಣ ಗ್ರಾಮ ಅಳಗವಾಡಿ ಅಂತಕ್ಕಂಥದ್ದು ಸಣ್ಣ ಗ್ರಾಮ. ಈ ಗ್ರಾಮನ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಕುರಿ ಪ್ರೇಮಿಗಳಿಗೂ ತೋರಿಸಿರ್ತಕ್ಕಂಥ ಕುರಿ ಇಲ್ಲಿದೆ. ಇದ್ರದ್ದು ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಕೂಡ ಈ ವಿಡಿಯೋನ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಣ್ಣ ನಮಸ್ತೆ ಅಣ್ಣ. ನಮಸ್ತೆ ಅಣ್ಣ. ಅಣ್ಣ ನಿಮ್ಮೂರು? ಅಣ್ಣ ಅಳಗವಾಡಿ ಅಣ್ಣ. ಅಳಗವಾಡಿ ಅಂತ ಚಿತ್ರದುರ್ಗ ಡಿಸ್ಟಿಕ್ ಅಳಗವಾಡಿ ಅಣ್ಣ. ಅಣ್ಣ ನಿಮಗೆ ಫಸ್ಟ್ ಆಫ್ ಆಲ್ ಕುರಿ ಕ್ರೇಜ್ ಯಾವಾಗಿಂದ ಬಂತಣ್ಣ? ಅಣ್ಣ ಏನಿಲ್ಲ ಅಣ್ಣ, ನಮ್ಮ ತವಣಸೆ ನಮ್ಮ ಮದಣ್ಣ ಅಂತ ಮಧು ಅಂತ ಮೊದ್ಲು ಅವರು ಮರಿ ಕಟ್ಟಿದ್ರಣ್ಣ. ಆ ಅಣ್ಣನ ಮರಿ ನೋಡಿದ್ದ ಅನಿಸ್ತಣ್ಣ ನಮಗೂ ಮರಿ ಕಟ್ಬೇಕಂತ. ಹಂಗಾಗಿ ಅವತ್ತಿದ್ದ ಮರಿ ಕಟ್ಟಿದ್ವಣ್ಣ ನಾವು. ಅಣ್ಣ ಸ್ಟಾರ್ಟಿಂಗ್ ಫಸ್ಟ್ ಯಾವ ಕಣಕ್ ಹೋಗಿದ್ರಿ? ನಿಮಗೆ ಯಾವಾಗ ನಾನು ಈ ತರ ಕುರಿ ಕಟ್ಬೇಕಂತ ಯಾವಾಗ ಅನ್ಸಿದ್ದು? ಅಣ್ಣ ಇಲ್ಲೇ ದಾವಣಗೆರೆ ಕಣಕ್ ಹೋಗಿದ್ವಣ್ಣ. SS ಲೇಔಟ್ ನಲ್ಲೇ ಕಣ ಮಾಡಿದ್ವಣ್ಣ. ಕಣಕ್ ಹೋಗಿದ್ವಿ. ಮರಿಗಳು ಬಾಳ ಚೆನ್ನಾಗ್ ಆಡಿದ್ವಣ್ಣ. ಆ ಒಂದು ನೋಡಿ ನಾವು ಒಂದು ಮರಿ ಕಟ್ಟಬೇಕು, ಅದೇ ತರನಾಗ ನಾವು ಆಡಿಸ್ಬೇಕು, ಒಂದ್ ಹೆಸರು ಮಾಡ್ಬೇಕು ಅನ್ನೋ ಒಂದು ಆಸೆ ಬಂತಣ್ಣ. ಅಣ್ಣ ಫಸ್ಟ್ ಕುರಿ ಕಟ್ಟಿದ್ದು ಇದನ್ನ ನೀವು ಇದೇ ಜೀವನ? ಅಣ್ಣ ಇಲ್ಲ ಅಣ್ಣ, ಮೊದ್ಲು ಒಂದು ಮರಿ ಕಟ್ಟಿದ್ವಣ್ಣ ಬದ್ರಿ ಅಂತ. ಅದು ಚೆನ್ನಾಗ್ ಆಡ್ತು ಮರಿ. ಆಮೇಲೆ ರೀಸೆಂಟ್ ಆಗಿ ಒಂದ್ ಸ್ವಲ್ಪ ಡ್ರಾಪ್ ಆದಾಗ ಅದನ್ನ ಮರಿ ಕೊಟ್ಟವಣ. ಕೊಟ್ಟ ಆಮೇಲೆ ನೆಕ್ಸ್ಟ್ ಜೀವ ಅಂತ ಒಂದು ಮರಿ ತಂದಿವಣ. ನಮ್ದು ಹಳೆ ಮರಿ ಜೀವ, ಅದು ಹಾವೇರಿ ಸಂತೆಲ್ ತಂದಿದ್ವಣ. ಅದು ಅಣ್ಣ ಮರಿ ಕುರಿಯಲ್ಲಿ ತಂದಿದ್ವಿ. 8 ತನಕ ಅದು ಮರಿ ಭಾಳ ಚೆನ್ನಾಗಿ ಆಡ್ತಾನ. ಒಂದು ಬೆಟ್ಟಿಂಗ್ ಸೋಲಿಲ್ಲ ಕಾರಣ, ಹಾಕಿದ ಕಾರಣ ನಂಬರ್ ಆಯ್ತು. ಭಾಳ ಚೆನ್ನಾಗಿ ಆಡ್ತಾನ, ಒಳ್ಳೆ ಸಿಟ್ಟಿನ ಮರಿ. ನಮಗೆ ಆಕ್ಚುಲಿ ಇದು ಜೀವನ ನೇಮ್ ತಂದು ಕೊಟ್ಟಿದ್ದೆ ಆ ಮರಿ ಅಣ್ಣ. ಭಾಳ ಚೆನ್ನಾಗಿ ಆಡ್ತಾನ ಮರಿ. ಒಳ್ಳೊಳ್ಳೆ ದೊಡ್ಡ ಮರಿಗಳು ಆಡಿಸಿದ್ವಿ. ಭಾಳ ಚೆನ್ನಾಗಿ ಆಡ್ತಾನ ಮರಿ ಅಣ್ಣ. ಅದೇ ರೀತಿಯಾಗಿ ನಿಮ್ಮ ಈ ಕುರಿನ ಯಾರ್ದ್ರ ತಂದ್ರಿ, ಎಷ್ಟಕ್ಕೆ ತಂದ್ರಿ, ಯಾರು ಹೇಳಿದ್ರ ತಂದ್ರಿ, ಅಥವಾ ನೀವೇ ಸ್ವಂತ ನೋಡ್ಬಿಟ್ಟು ತಂದ್ರ ಕುರಿನ? ಅಣ್ಣ ಇಲ್ಲಣ್ಣ, ನಮ್ಮ ತವಣಸೆ ಮದಣ್ಣ ಮತ್ತೆ ನಮ್ಮ ದಾವಣಗೆರೆ ಸೀಣಣ್ಣರು ಅವ್ರ ಕಾಂಟ್ಯಾಕ್ಟ್ ಇದ್ದ. ಬಾಗಲಕೋಟೆ ಅಣ್ಣ ಮುಗುಳುಗೋಡು ಸೂರ್ಯನ ಅರ್ಥಕ್ಕೆ ತಂದಿದ್ವಿ ಮರಿ. 1.5 ಲಕ್ಷಕ್ಕೆ ಆಯ್ತಣ್ಣ. ನಮ್ಗೆ 2 ತಂದಿದ್ವಿ. ತಂದ ಕಿಲ್ಗೆ ಒಳ್ಳೆ ನಂಬರ್ ಆಗೈತಣ್ಣ. ಮರಿ ಭಾಳ ಚೆನ್ನಾಗಿ ಆಡೈತೆ ಅಣ್ಣ. ಕುರಿ ತಂದ ತಕ್ಷಣ ನಂಬರ್ ಆದಾಗ ನಿಮ್ಮ ಮನಸ್ಸಿಗೆ ಯಾವ ರೀತಿಯಾದ ಸಂತೋಷ ಕೊಟ್ಟಿತ್ತಣ್ಣ? ಅಣ್ಣ ಭಾಳ ಸಂತೋಷ ಆಯ್ತಣ್ಣ. ಹೆಂಗೋ ನಮ್ಮ ಹಳೆ ಜೀವನ ಮರಿ ಒಂದು ಹೆಸರು ಉಳಿಸ್ತು. ಅದು ಒಳ್ಳೆ ದೊಡ್ಡ ಟೂರ್ನಿಮೆಂಟ್ಗೆ ಹಾಕಿದ್ದು ತಂದ 2 ಒಳ್ಳೆ ನಂಬರ್ ಆಯ್ತು. ಭಾಳ ಚೆನ್ನಾಗಿ ಆಡ್ತಾನ ಟೂರ್ನಿಮೆಂಟ್ನಾಗೆ. ಹೆಂಗ ನಮ್ಮ ಹಳೆ ಜೀವದ ಹೆಸರು ಉಳಿತಂತ ಭಾಳ ಖುಷಿ ಆಯ್ತು ಅಣ್ಣ. ಮತ್ತೆ ನೋಡಿ ಸ್ನೇಹಿತರೆ, ನಾನು ಒಂದು ಈ ಕುರಿ ಬಗ್ಗೆ ಒಂದು ಮಾಹಿತಿ ಹೇಳ್ತೀನಿ, ಕೇಳ್ರಿ. ಈ ಕುರಿನ ನಾವು ಏನ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ವಲ್ಲ, ಅವಾಗ ಕುರಿ ಎಡಲಲ್ಲಿ ನಾವು ನೋಡಿರ್ತೀವಿ. ಆಟನ ನೋಡಿದಾಗ ನಾವು ನಮ್ಮ ಸುಧೀರ್ ಅಣ್ಣ ಕೇಳಿರ್ತೀವಿ ಕುರಿನ 54,000 ಕುರಿ ಕೇಳಿರ್ತೀವಿ. ಕಿರಣ್ ಅವರೇ ಒಯ್ಯುವಂತ್ರಿ ಅಂತ ಹೇಳಿರ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಅಣ್ಣರು ಕುರಿ ಅವ್ರದ್ ಲಕ್ ಅನ್ಬೋದು ಅಷ್ಟೇ. ಯಾಕಂದ್ರೆ ಎಲ್ಲರೂ ಕುರಿ ತಂದ್ರೆ ಆಡಲ್ಲ, ಅವರ ಅದೃಷ್ಟ ಪ್ಲಸ್ ಅವ್ರಿಗೆ ಕುರಿ ಮೇಲೆ ಇರ್ತಕ್ಕಂಥ ಕ್ರೇಜು, ಪ್ರೀತಿ. ಹಂಗಾಗಿ ಕುರಿ ಒಳ್ಳೆ ಚಿಕ್ಕಿದೆ. ಕುರಿ ಇವಾಗ ಕೂಡ ಹೆಸರು ಮಾಡ್ತಾ ಇದೆ. ಅಳಗವಾಡಿ ಜೀವ ಬಂದಿದೆ ಅಂತಂದ್ರೆ ಒಂದು ಸಂದರ್ಭದಲ್ಲಿ ಕಣಕ್ ಹಾಕಿರ್ತಕ್ಕಂಥ ಕುರಿಗಳನ್ನೇ ವಾಪಸ್ ಹಾಕೊಂಡು ಹೋಗಿರೋ ನಿದರ್ಶನಗಳು ತುಂಬಾ ಇದಾವು. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಕುರಿ ಅವರು ಯಾವ ರೀತಿ ರೆಡಿ ಮಾಡ್ತಾರೆ, ಅವರು ಕುರಿನ ಕಣ ಇದ್ದಾಗ ಯಾವ ಒಂದು ಫುಡ್ ಮೇಂಟೈನ್ ಮಾಡ್ತಾರೆ, ಅದನ್ನೆಲ್ಲ ಒಂದು ಈ ವಿಡಿಯೋದಲ್ಲಿ ಕೇಳ್ತಾ ಇರ್ತೀವಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಅಣ್ಣ. ಮತ್ತೆ ಕುರಿನ ಡೈಲಿ ಮೇಂಟೈನ್ ಮಾಡ್ತೀರಣ್ಣ ನೀವು? ಅಣ್ಣ ಈಗ ಏನ್ ಗೊತ್ತಣ್ಣ, ಕಣ ಇರುತ್ತೆ ಗೊತ್ತಾ, ಕಣ ಇದ್ದಾಗ ಸಪ್ರೇಟ್ ಫುಡ್ ಹಾಕೋದು. ಈಗ ಕಣ ಇದ್ದಾಗ ಕುರಿಗಳಿಗೆ ಸಪ್ರೇಟ್ ಫುಡ್ ಹಾಕ್ತಾರಣ್ಣ. ಅವ್ರಿಗೆ ಗೊತ್ತಿದ್ದಂಗೆ ನಮಗೆ ಗೊತ್ತಿದ್ದಂಗೆ ಸಪ್ರೇಟ್ ಫುಡ್ ಹಾಕಬಹುದು. ಕಣ ಇಲ್ದಾಗೆ ಕುರಿಗಳಿಗೆ ಹಾಲು ಹಾಕೋದಾಗ್ಲಿ, ಕಾಳು ಹಾಕೋದಾಗ್ಲಿ, ಮತ್ತೆ ಫ್ರೂಟ್ಸ್ ಹಾಕೋದಾಗ್ಲಿ, ಇನ್ನೊಂದು ಅವರು ಏನಿರ್ತಾವಲ್ಲ ಅವ್ನ ಹಾಕೋದು ಕಮ್ಮಿ ಮಾಡ್ತಾರ ಅಂತಾರಣ್ಣ. ನೀವು ನಿಮ್ ಕುರಿಗೆ ಕಂಟಿನ್ಯೂ ಮಾಡ್ತೀರಾ ಅಥವಾ ಟೂರ್ನಿಮೆಂಟ್ ಇದ್ದಾಗ ಅಷ್ಟೇ ಮಾಡ್ತೀರಣ್ಣ? ಅಣ್ಣ ಇಲ್ಲ ಅಣ್ಣ, ನಾವು ಕಂಟಿನ್ಯೂ ಆಗಿ ಆಗ್ತಿರ್ತೀವಿ. ಏನು ನಾಳೆ ಟೂರ್ನಿಮೆಂಟ್ ಐತೆ ಅನ್ನೋದ್ರಾಗೆ ಇವತ್ತು ಒಂದೇ ಅದಕ್ಕೆ ಬರೀ ಮೇವು ಬಿಟ್ರೆ ಬೇರೆ ಏನೂ ಕೊಡಲ್ಲಣ್ಣ. ಅದು ಒಂದು ದಿನ ಮೇವು ಕೊಡಲ್ಲಣ್ಣ. ಒಂದ್ ಸ್ವಲ್ಪ ಹಸುವಾಗಿರ್ಲಿ, ಒಂದ್ ಸ್ವಲ್ಪ ಆಕ್ಟಿವ್ ಆಗಿರ್ಲಿ ಅಂತಂದು ನಾವು ಒಂದ್ ದಿವಸ ಕಾಳು ದಿನ ಮೇಯಿಸ್ತೀವಿ ಅಣ್ಣ. ಮತ್ತೆ ಈ ಕುರಿ ಫಸ್ಟ್ ಕಣ ಹಾಕಿದ ತಕ್ಷಣ ಫಸ್ಟ್ ಆಯ್ತಣ್ಣ?
ನೋಣ ಫಸ್ಟ್ ಕಣ ಚನ್ನಗಿರಿ ಹಾಕಿದ್ವಿ ಅಣ್ಣ ಎರಡಲ್ಲಾಗ ಎರಡಲ್ಲ ಫಸ್ಟ್ ಆಯ್ತಣ್ಣ. ಮತ್ತೆ ಯಾವ್ಯಾವ ಕಣದಲ್ಲಿ ನಂಬರ್ ಮಾಡ್ತಾನ ಅಣ್ಣ ಎರಡಲ್ಲಾಗೆ ಚನ್ನಗಿರಿ ಕಣ ಹಾಕಿದ್ವಿ, ಮತ್ತೆ ನಾಲ್ಕಲ್ಲಾಗ ಒಂದು 3 ಕಣ ಪ್ಲೇಸ್ ಆತಣ್ಣ ಕರೂರಲ್ಲಿ. ತಿರ್ಗಾ ಮತ್ತೆ 6 3 ಕಣ ಹಾಕಿದ್ವಣ, 6 ಪ್ಲೇಸ್ ಆತ. ಬಿಟ್ರೆ ಮತ್ತೆ 8 ಒಂದು 3 ಕಣ ಹಾಕಿದ್ವಣ, ಅದ್ರಾಗ ಒಂದ್ 2 ಕಣ ಪ್ಲೇಸ್ ಐತೆ, ಒಂದು ಕಣದಾಗ ಚೆನ್ನಾಗ್ ಆಡೈತೆ ನಮ್ಮರಿ. ಅಣ್ಣ ಹರಿಹರ ದಾವಣಗೆರೆ ಕಣಕ್ಕೆ ನೀವು ಕುರಿ ಹಾಕಿರ್ತೀರಾ, ಅವತ್ತು ಕುರಿ ಫಸ್ಟ್ ಆಗಿ ಒಳ್ಳೆ ಹೆಸರು ಮಾಡಿ ಕೊಡುತ್ತಂತ ನಿಮ್ಗೆ ಫಸ್ಟಿಗೆ ಗೊತ್ತಿತ್ತು? ಓಣ ನಂಬಿಕೆ ಐತಣ, ಮರಿ ಸಾಕಿದ್ವಿ ಚೆನ್ನಾಗಿತ್ತು, ಒಳ್ಳೆ ರೆಡಿ ಇತ್ತು ಮರಿ. ಕಣ ಮಾಡೇ ಮಾಡ್ತಂತ ಫುಲ್ ಭರವಸೆ ಇತ್ತಣ, ಚೆನ್ನಾಗ್ ಆಡೈತಣ. ಯಾವ ಕಣದಾಗ ಮರಿ ಹಂಗೆ ನೋಡಿಲ್ಲ, ನಮ್ಗೆ ಮನಸ್ಪೂರ್ವಕವಾಗಿ ಆಡೈತೆ ಮರಿ. ಅಣ್ಣ ನಿಮ್ಮ ಕುರಿ ಯಾವ ಕುರಿ ಜೊತೆಗೆ ಆಡಿದಕ್ಕೆ ನಿಮ್ಗೆ ಇಷ್ಟ ಆಗಿರೋದಣ್ಣ? ಇಂಥ ಕುರಿಗೆ ಇಂಥ ಟೈಮಿಗೆ ನಮ್ ಕುರಿ ಹೊಡಿತಪ್ಪ, ನಿಮ್ಗೆ ಭಾರಿ ಖುಷಿ ಆಯ್ತು ಅಂದಿದ್ದು ಯಾವಾಗ ನಿಮ್ ಮನ್ಸಿಗೆ ಖುಷಿ ಆಗಿದ್ದು? ಯಾಕಪ್ಪ ಅಂದ್ರೆ ಕುರಿ ನಿಮಗೆ ಗೊತ್ತಿಲ್ಲ, ಅನಗವಡಿ ಜೀವ ಅಂತಂದ್ರೆ ನಿಮಗೆ ಗೊತ್ತಿಲ್ಲ. ಯಾಕಂದ್ರೆ ನೀವು ಕುರಿ ಹತ್ರ ಇರ್ತೀರಾ, ನಿಮಗೆ 4 ಜನ ಬರ್ಬೋದು, 4 ಜನ ಹೋಗ್ಬೋದು. ನಾವು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇರ್ತಾವಲ್ಲ, ನನಗೆ 1,000 ಜನ ಏನಾದ್ರು ಕಮೆಂಟ್ ಮಾಡಿದ್ರೆ ಅದರಲ್ಲಿ 600 ಇಂದ 650 ಅನಗವಡಿ ಜೀವತೆ ಇರುತ್ತೆ ಕ್ವಶನ್. ಅದು ನಿಮಗೆ ಗೊತ್ತಿರಲ್ಲ. ಯಾಕಪ್ಪ ಅಂತಂದ್ರೆ ನಿಮ್ ಮರಿ ಬಗ್ಗೆ ನಿಮಗೆ ಗೊತ್ತಿರಲ್ಲ, ನಮಗೆ ಗೊತ್ತಿರುತ್ತೆ. ಹಂಗಾಗಿ ಕೇಳ್ತಾ ಇರ್ತೀನಿ ಅಣ್ಣ. ಇದಕ್ಕೆ ಫ್ಯಾನ್ ಫಾಲೋವರ್ಸ್ ತುಂಬಾ ಇದಾರೆ, ನಿಮಗೆ ಗೊತ್ತಿಲ್ಲ. ನನ್ನ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಕಮೆಂಟ್ಗಳು ನೋಡಿ ಗೊತ್ತಾಗುತ್ತೆ. ಮತ್ತೆ ಇನ್ನೊಂದ್ ಏನ್ ಗೊತ್ತಣ್ಣ, ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದ್ರೂ ಕುರಿಗಳು ನೋಡಕ್ ಬಂದ್ರೆ ತೋರಿಸ್ತೀವಣ್ಣ? ತೋರಿಸ್ತೀವಣ್ಣ ಅಣ್ಣ, ತೋರಿಸ್ತೀವಿ, ಹಂಗೇನಿಲ್ಲ ಅಣ್ಣ, ಬಂದ್ ನೋಡ್ಕೊಂಡ್ ಹೋಗ್ಲಣ್ಣ. ಅಣ್ಣ ಮತ್ತೆ ಇದು ನಿಮ್ಮ ಪ್ರೀತಿ ಕುರಿ ಅಂತ ಗೊತ್ತಾಯ್ತಣ್ಣ, ಇದ್ರ ಬಗ್ಗೆ ಹೇಳ್ತೀರಣ್ಣ? ಅಣ್ಣ ಇದು ಹಾವೇರಿ ತಂದಿದ್ವಣ್ಣ ಮರಿ, ಇದನ್ನ ಮರಿ ಕುರಿಗೆ ಅಣ್ಣ. ಅಲ್ಲಿದ್ದ ಇಲ್ಲಿಗೆ ಭಾಳ ಮರಿ ಜೊತೆ ಆಡ್ಸಿದಣ್ಣ ಹೊರಗಡೆ, ಭಾಳ ಚೆನ್ನಾಗ್ ಆಡೈತಣ್ಣ. ಒಂದು ಮರಿಗೂ ಹಿಂದಕ್ಕೆ ಬಂದಿಲ್ಲ ಅಣ್ಣ. ಕಣ್ಣೊಳಗೆ ಹಾಕಿದಾಗಲ ಅಷ್ಟಣ್ಣ ಒಳ್ಳೆ ನಂಬರ್ ಆಗೈತೆ, ಭಾಳ ಒಳ್ಳೆ ಚೆನ್ನಾಗೈತಣ್ಣ. ಬಟ್ ಟಾರ್ಗೆಟ್ ಒಳ್ಳೆ ಟಾರ್ಗೆಟ್ ಅಣ್ಣ ಮರಿದು. ಎಂತ ಮರಿ ಮೇಲೆ ಬಿದ್ರು ಒಂದು 70-80-100 ಹೊಡೆತ ಕೆಪಾಸಿಟಿ ಅಣ್ಣ, ಭಾಳ ಚೆನ್ನಾಗ್ ಆಡೈತಣ್ಣ ಮರಿ. ಅಣ್ಣ ಮತ್ತೆ ಇದು ಅವತ್ತು ಕಣದಲ್ಲಿ ಆಡ್ಬೇಕಾದ್ರೆ ನಿಮಗೇನಾದ್ರು ಇವತ್ತೊಂದ್ ದಿವಸ ಕಣಕ್ ನಾನು ಹಾಕ್ಬಾರ್ದಿತ್ತು ಅಂತ ಯಾವತ್ತರ ಅನ್ಸಿತ್ತಣ್ಣ? ಅಣ್ಣ ಇಲ್ಲಣ್ಣ, ನಾವು ಅವತ್ತು ಕಣಕ್ಕೆ ಆಕ್ಚುಲಿ ಅದು ರೆಡಿ ಇದ್ದಿಲ್ಲ. ನಮ್ಮ ಹುಡುಗರು ಫೋರ್ಸಿಗೆ ಹಾಕಿದ್ವಿ ಅವತ್ತು. ಹಾಕ್ರಿ ಅಂದ್ರೆ ಈಗ ತೀರಾ ಮತ್ತೆ ಅಭಿಮಾನಿಗಳಿಗೋಸ್ಕರ ಹಾಕಿದ್ವಣ್ಣ. ಅದು ಚೆನ್ನಾಗ್ ಆಡುತ್ತಣ್ಣ ಮರಿ, ಏನ ದುರದೃಷ್ಟ ಹಂಗಾಯ್ತಷ್ಟೇ. ಮತ್ತೆ ಇನ್ನೊಂದಣ್ಣ, ನಿಮ್ಮ ಕುರಿ ಅವತ್ತು ತೀರ್ಕೊಂಡಾಗ ನಾನ್ ನೋಡ್ದಂಗೆ ಒಬ್ಬ ದೇಶಕ್ಕೆ ಸೈನಿಕ ತನ್ನ ಪ್ರಾಣ ಹೆಂಗ ಅರ್ಚಿಸಿದಾಗ ಯಾವ ರೀತಿಯಾಗಿ ಅವ್ರಿಗೆ ಒಂದು ಗೌರವ ಕೊಡ್ತಾರಲ್ಲ, ಅದೇ ರೀತಿಯಾಗಿ ನಿಮ್ಮ ಊರಿನ ಜನತೆ ಕೂಡ ಗೌರವ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಿಮ್ಮ ಏನು ಕುರಿಯ ಅಭಿಮಾನಿಗಳು ಏನು ಇದಿರಲ್ಲ, ಇವ್ರೆಲ್ಲರಿಗೂ ಕೂಡ ನಮ್ಮ ಕೇಳಶಿಪ್ ಲವರ್ಸ್ ಕಡೆಯಿಂದ ಹೃತ್ಪೂರ್ವಕವಾದ ಅಭಿನಂದನೆ ಹೇಳ್ತೀನಿ. ಯಾಕಪ್ಪ ಅಂದ್ರೆ ಕುರಿನ ತಮ್ಮ ಏನ್ ಗೊತ್ತಾ, ತಮ್ಮ ಚಟಕ್ಕೋಸ್ಕರ ಸಾಕಿರ್ತಾರೆ ಕೆಲವೊಬ್ರು, ಕೆಲವೊಬ್ರು ಪ್ರೀತಿಯಿಂದ ಸಾಕಿರ್ತಾರೆ. ಅಂತ ಪ್ರೀತಿನ ನೀವು ಕುರಿಗಳಿಗೆ ಕೊಟ್ಟಿದ್ದೀರಾ. ನಿಮ್ಮ ಗ್ರೂಪ್ ಇಂದ ನೀವು ಯಾವೇ ಕುರಿಗಳು ಆಡಿಸ್ಲಿ, ಕಣ ಆಗ್ಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭ ನಾವು ಹೇಳ್ತೀವಿ ಅಣ್ಣ. ಮತ್ತೆ ನಿಮ್ಮ ಕುರಿಗೆ ಏನು ಜೀವ ಕುರಿಗೆ ಯಾವ ರೀತಿಯಾಗಿ ಡೈಲಿ ಮೇಂಟೈನ್ ಮಾಡ್ತೀರ ಅಣ್ಣ? ಏನಿಲ್ಲ ಅಣ್ಣ, ನೈಟ್ ಒಂದು 3-4 ನಮ್ಗೆ ಕಾಳು ನೆನಾಕ್ತಿವಣ್ಣ. ಡೈಲಿನ ಕಾಳು ಹೊಡಿತೀವಿ. 1 ಲೀಟ್ರ್ ಹಾಲಣ್ಣ, ಮತ್ತೆ 3 ಮೊಟ್ಟೆ ಉತ್ತುತ್ತಿ ಅದನ್ನ ಕೊಡ್ತೀವಣ್ಣ. ಡೈಲಿ ಮೇಂಟೆನೆನ್ಸ್ ಇಷ್ಟ ಇರ್ತಣ್ಣ, ವಾಕಿಗೆಲ್ಲ ರೆಡಿ ಇರ್ತತೆ ಮರಿ. ಡೈಲಿ ಮೇಂಟೆನೆನ್ಸ್ ಇಷ್ಟು ಮಾಡ್ತೀವಣ್ಣ, ಹುಲ್ಲು ಗಿಲ್ಲು ಹೊಡಿತೀವಿ ಅಷ್ಟೇ ಅಣ್ಣ. ಬೆಳಗ್ಗೆ ಮೇಸಲ್ಲ ಕಾಳು ನೀವು? ಅಣ್ಣ ಬೆಳಗ್ಗೆ ಕಾಳು ಹೊಡಿಯೋದು ನಾವು. ಕಾಳು ಹೊಡಿತೀರಾ? ಬೆಳಗ್ಗೆ ಕಾಳು ಹೊಡೆದ ಆಮೇಲೆ ಕಾಳು ಹೊಡೆದು ಹಾಲು ಹಾಕ್ತಿವಣ್ಣ. ಬೆಳಗ್ಗೆ ಹಾಲು ಹಾಕ್ತೀವಿ, ಸ್ವಲ್ಪ ಡ್ರೈ ಫ್ರೂಟ್ಸ್ ಇರ್ತವೆ ತಿನ್ನಿಸ್ತೀವಣ್ಣ. ಇನ್ನು ಲಿವರ್ ಟಾನಿಕ್, ಕ್ಯಾಲ್ಸಿಯಂ ಟಾನಿಕ್ ಮೇಂಟೈನ್ ಮಾಡ್ತೀವಣ್ಣ. ಮತ್ತೆ ಹುಲ್ಲು ಯಾವಾಗ ಮೇಯಿಸ್ತೀರಣ್ಣ? ಅಣ್ಣ ಹುಲ್ಲು ಮಧ್ಯಾಹ್ನ ಇಲ್ಲ ನೈಟ್ ಮೇಯಿಸ್ತೀವಿ ಅಣ್ಣ, ನೈಟ್ ಮೇಯಿಸ್ತೀವಿ. ಒಟ್ಟು ಕುರಿಗೆ ಡೈಲಿ 3 ಹೊತ್ತು ಮೇಯಿಸ್ತೀರಣ್ಣ? ಅಣ್ಣ ಅಣ್ಣ ಮತ್ತೆ ಸಪರೇಟ್ ನೀವು ಏನಾದ್ರು ಕುರಿಗೆ ಸ್ಪೆಷಲ್ ಫುಡ್ ಅಂತ ಏನಾದ್ರು ರೆಡಿ ಅಣ್ಣ? ಸ್ಪೆಷಲ್ ಫುಡ್ ಏನ್ ಹಾಕಲ್ಲ ಅಣ್ಣ, ಈ ಮಾಮೂಲಿ ಎಲ್ಲ ಮೇಯಿಸ್ತಾರೆ, ಅದೇ ಮೇಯಿಸೋದ ಚೆನ್ನಾಗ್ ಮೇಯ್ತಣ್ಣ. ಮತ್ತೆ ಅದೇ ರೀತಿಯಾಗಿ ಅಣ್ಣ, ನಮ್ಮ ಸಬ್ಸ್ಕ್ರೈಬರ್ಸ್ 1-2 ಕ್ವಶನ್ ಕೇಳಿದಾರೆ. ಏನಂತ ಕೇಳಿದಾರೆ ಅಂತಂದ್ರೆ, ಅಣ್ಣ ಕುರಿಗಳಿಗೆ ಈ ಇಂಜೆಕ್ಷನ್ಗಳು ಹೊಡೆಯೋದ್ರಿಂದಾನೇ ಏನಾದ್ರೂ ತೊಂದರೆ ಆಗ್ತಾ ಇದೆ ಅಣ್ಣ, ಕುರಿಗಳು ತುಂಬಾ ಸಾಯ್ತಾ ಇದಾವೆ, ಅದಕ್ಕೆ ಏನು ಅಂತ ಒಂದು ಕ್ವಶನ್ ಕೇಳ್ತಾರೆ. ಅದಕ್ಕೆ ನಿಮ್ಮ ಅಭಿಪ್ರಾಯ? ಯಾಕಪ್ಪ ಅಂದ್ರೆ ನಮ್ಮ ಭಾಗದಲ್ಲಿ ಸದ್ಯ ನಿಮ್ಮ ಮನೆಯಲ್ಲಿ ಇರೋ ದೊಡ್ಡ ಕುರಿ, ನಿಮಗೆ ಅನುಭವ ಇರುತ್ತೆ ಅಂತ ಕೇಳ್ತಾ ಇದ್ದಾರೆ ಕ್ವಶನ್. ದಯವಿಟ್ಟು ಇದಕ್ಕೆ ಆನ್ಸರ್ ಮಾಡ್ತೀರಾ ಅಣ್ಣ? ಏನಿಲ್ಲ ಅಣ್ಣ, ನಾವ್ ಹೇಳೋದಷ್ಟೇ ಕುರಿ ಫೀಲ್ಡ್ ಪ್ರೇಮಿಗಳಿಗೆ ಅಷ್ಟೇ ಅಣ್ಣ. ದಯವಿಟ್ಟು ಯಾರ ಇಂಜೆಕ್ಷನ್ ಏನು ಹೊಡ್ಯಕ್ ಹೋಗ್ಬೇಡ ಅಣ್ಣ. ಅವು ಒಂದು 3 ಪ್ರಾಣಿಗಳು, ಅವು ಅಷ್ಟಣ್ಣ. ಎಲ್ಲರೂ ಪ್ರೀತಿಯಿಂದ ಸಾಕಿದ್ರೆ ಕಬ್ರವಷ್ಟು ಆಡ್ತಾವಣ್ಣ ಮರಿಗಳು. ದಯವಿಟ್ಟು ಯಾರು ಇಂಜೆಕ್ಷನ್ ಇದಕ್ಕೆ ಯಾರೇ ಎಡಿಟ್ ಮಾಡಬೇಡ್ರಿ. ಯಾಕಂದ್ರೆ ಮರಿಗಳಿಗೆ ಲೈಫ್ ಇರಲ್ಲ ಅಣ್ಣ. ಈಗ ಒಂದು ಕಣ ಆಡ್ಸೋ ಆಸೆಗೆ ಏನು ಮಾಡ್ದು ಬಿಡ್ತಾರೆ, ಬಟ್ ಮರಿಗಳಿಗೆ ಅದ್ರ ಸಾವುಕೊತ್ತು. ದಯವಿಟ್ಟು ಯಾರು ಇಂಜೆಕ್ಷನ್ ಏನು ಹೊಡಿಬೇಡ್ರಣ್ಣ. ಪ್ರೀತಿದ್ದ ಕ್ಲೀನಾಗಿ ಮೇಯಿಸ್ಕೊಳ್ರಿ, ತೂಕ ಮಾಡ್ರಿ, ವಾಕ್ ಹಿಡಿದು ಫಿಸಿಕಲ್ ಫಿಟ್ನೆಸ್ ಮೇಂಟೈನ್ ಮಾಡ್ರಿ, ಅದ್ರ ಮೇಲೆ ಆಡ್ತಾವಣ್ಣ. ಯಾವ ಇಂಜೆಕ್ಷನ್ ಯಾವ್ದು ಕಾರಣಕ್ಕೂ ಹೊಡಿಯಕ್ ಹೋಗ್ಬೇಡ್ರಿ ಅಣ್ಣ. ಮತ್ತೆ ಈ ಏನು ಹಳೆ ಜೀವನ ಯಾರಾದ್ರೂ ಕೇಳಿದ್ರ ಅಣ್ಣ? ಬಹಳ ಜನ ಕೇಳಿದ್ರು, ನಾವ್ ಕೊಟ್ಟಿದ್ದಿಲ್ಲ ಅಣ್ಣ. ಅದ್ರಲ್ಲಿ ನಾನು ಒಬ್ಬನಿದ್ದೀನಿ. ನಮ್ಮ ಸಿನಣ್ಣಗೆ 100 ಸಲ ಫೋನ್ ಮಾಡಿದ್ದೇನ, ಕೊಡ್ಲಿಲ್ಲ ಅವರು ಸಿನಣ್ಣದ ಇಲ್ಲೇ ಅಣ್ಣ. ಮತ್ತೆ ಇದನ್ನ ಯಾರಾದ್ರೂ ಕೇಳಿದಾರ ಅಣ್ಣ? ಇದನ್ನು ಬಹಳ ಜನ ಕೇಳ್ತಿದಾರೆ ಅಣ್ಣ. ತಮಿಳ್ನಾಡವರು ಕೇಳ್ತಿದ್ದಾರೆ, ದಾವೂದ್ ಅಂತ.
ಅಣ್ಣರು ಕೇಳಿದ್ರು, ಹೊರಗಡೆ ಸಿರ್ಸೇರು ಅವರು ಬಹಳ ಜನ ಕೆಳಕ್ ಹಚ್ಚಿರಣ, ಮರಿ ಹಂಗ್ ಕೊಡಲ್ಲಣ್ಣ. ಅವ್ ಅಣ್ಣ ಮತ್ತೆ ನಾವು ಕೇಳಿದ್ವಿ ಕುರಿ ಇದನ್ನ 7 ಲಕ್ಷ ಕೇಳಿದ್ವಿ ಕುರಿನ. ಯಾರು ಪರಿಹಾರ ಬಾಬುವಣ್ಣ ಇದಾರಲ್ಲ ಅವ್ರಿಗೆ ನಾವು ಬಾಳ ಕಾಲ್ ಮಾಡ್ಕೊಂಡ್ವಿ. ನಮ್ಮ ಯಾರು ಪ್ರತಿ ಅಂತ ಇದಾರಲ್ಲ ಫಸ್ಟ್ ಅವ್ರಿಗೆ ಕಾಲ್ ಮಾಡ್ಕೊಂಡಾಗ ಅಣ್ಣ 5 ಲಕ್ಷಕ್ಕೆ ಮುಗಿಬೋದು ಕುರಿ ಅಂತ ಆದ್ರು. ನಾವು ಸತ್ಯವಾಗ್ಲೂ 5 ಲಕ್ಷಕ್ಕೆ ವ್ಯವಹಾರಕ್ಕೆ ದುಡ್ಡು ಇಟ್ಕೊಂಡಿದ್ವಿ. ನಮ್ಮ ಕಡೆಗೆ ಇಂಡಿಯನ್ ಮಲ್ಲಿಕ್ ಓನರು ನಮ್ಮ ಕಡೆ ಬಾಬು ಅವರು ವ್ಯಾಪಾರಕ್ಕೆ ಬಂದಿದ್ರು ಅಂತ ಕೇಳ್ಕೊಂಡಿದ್ವಿ. ನಿಜ ಅಣ್ಣ ಕೇಳಿದ್ರಣ, ಎಲ್ಲ ಫೋನ್ ಮಾಡಿ ಕೇಳಿದ್ರು ಮರಿ ಕೊಡ್ತೀರಾ ಅಂತ. ನಾವು ಕೊಡಲ್ಲ ಅಂತ ಅವಾಗ ಸುಮ್ಮನೆ ಯಾರಿಲ್ಲ. ನಾವು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಬೇಕಾಗಿದ್ದಣ ಬೇಕು ಅಂತ ಹೇಳಿದ್ರು ಅವರು. ಹಂಗಾಗಿ ಕುರಿನ ನಾವು 7 ಲಕ್ಷಕ್ಕೆ ಕೇಳಿದ್ವಿ. ನಿಜ ಅಣ್ಣ ಈಗ ಏನಾದ್ರು ಕೊಡ್ತೀರಾ ಅಂತಂದ್ರೆ ಈಗೂ ಮುಗಿಸ್ತೀವಿ ಅಣ್ಣ. ಕೊಡ್ತೀರಾ ಅಣ್ಣ? ಅಣ್ಣ ಇಲ್ಲ ಅಣ್ಣ, ಮರಿ ಏನು ಕೊಡಲ್ಲ, ಮಾಡ್ತಾ ಇಲ್ಲ. ಕೊಡ್ತೀರಾ ಅಂತಂದ್ರೆ ಬಾಗಲಕೋಟೆಯಲ್ಲಿ ನಮ್ಮ ಬ್ರದರ್ ಇದಾರೆ, ಬಾಳ ಫ್ಯಾನ್ಸ್. ನೀವು ಕೊಡ್ತೀರಾ ಅಂತಂದ್ರೆ ಇವಾಗೆ ಮುಗಿಸ್ತೀವಿ ಅಣ್ಣ. ನೋಡ್ರಿ ಅಣ್ಣ ಇಲ್ಲ ಅಣ್ಣ, ಇಲ್ಲ ಅಣ್ಣ ಮರಿ ಏನು ಕೊಡೋದೇನಿಲ್ಲ ಅಣ್ಣ. ಪ್ರೀತಿ ವಿಶ್ವಾಸದ ಅಭಿಮಾನಿಗಳು ಎಲ್ಲಿ ಹೇಳ್ತಾ ಅಲ್ಲಿ ಬೇಕಾದ್ರೆ ಆಡಿಸ್ಕೊಡ್ತೀವಿ ಅಣ್ಣ. ಮರಿ ರೆಡಿ ಇದ್ದಾಗ ಕೊಡೋದೇನಿಲ್ಲ ಅಣ್ಣ ಮರಿ. ಅಣ್ಣ ಮತ್ತೆ ನಿಮ್ಮ ಏನಾದ್ರು ನಿಮ್ಮ ಕನ್ಸು ಇಂಥ ಕಣನ ಹೊಡಿಬೇಕಂತ ಏನಾದ್ರು ಕನ್ಸಿದೆ ನಿಮ್ಮ ಕುರಿಯಲ್ಲಿ? ಅಣ್ಣ ಇನ್ನೂ ಐತೆ ಅಣ್ಣ, ಇನ್ನು ಭಾಳ ಕನ್ಸದ ಐತೆ. ಒಳ್ಳೊಳ್ಳೆ ದೊಡ್ಡ ಟೂರ್ನಮೆಂಟ್ ಹೊಡಿಬೇಕು, ಒಂದು ಒಳ್ಳೆ ಹೆಸರು ಮಾಡ್ಬೇಕು ಅಂತ ಐತೆ. ಇನ್ನು ರೆಡಿ ಮಾಡ್ತಾ ಇದೀವಿ ಅಣ್ಣ. ಮರಿ ಸದ್ಯಕ್ಕೆ ರೆಡಿ ಆಗ್ಲಣ್ಣ. ಆಮೇಲೆ ಅಣ್ಣ ಮತ್ತೆ ಅವತ್ತು ಬಲರಾಮನ್ ಮೇಲೆ ಒಂದೇಳಿ ಆಡ್ಬೇಕಾದ್ರೆ ಮರಿನ ನೀವು ಎಳಕಿದೆ ತಕ್ಕಬೇಕು ಅಂತಂದು ಬಹಳ ಜನ ಹೇಳಿದ್ರು. ಆದ್ರೆ ನೀವು ತಗೊಳ್ಳಿಲ್ಲ, ಆಡ್ಸಿದ್ರಿ. ಕಾರಣ ಏನಣ್ಣ ಅದಕ್ಕೆ? ಅಣ್ಣ ಏನಿಲ್ಲ ಅಣ್ಣ, ಮರಿ ಸ್ವಲ್ಪ ಒಂದ್ 15-20 ವರ್ಷ ಆಡ್ಲಂತಾನೆ ಬಿಟ್ಟಿದ್ವಿ. ಈಗ ಮರಿ ನಮ್ದು ಯಾವ ಮರಿ ಬಂದ್ರು ಏನಂದ್ರೆ ಒಂದ್ 10 ವರ್ಷ ಡಿಕ್ಲೇರ್ ಮಾಡ್ಕೊಳದ್ ಮರಿ. ಅದು ಎಂತ ಮರಿ ಬಂದ್ರು ಚೆನ್ನಾಗ್ ಆಡ್ಕೊಳದಣ್ಣ ಮರಿ. ನೋಡೋಣ ಒಂದ್ 15 ವರ್ಷ ಆಗ್ಲಿ ಅಂತಂದ್ರೆ ನಾವು ಕೈ ಬಿಟ್ವಿ. ಕೆಪಾಸಿಟಿ ಏನೈತಿ ಗೊತ್ತಾಗ್ಲಿಲ್ಲ ಅಂತ ಚೆಕ್ ಮಾಡಿದ್ವಣ್ಣ. ಚೆನ್ನಾಗ್ ಆಡ್ತಾನ ಮರಿ. ಇನ್ನೊಂದೇನ್ ಗೊತ್ತಾ, ನಿಮ್ಮ ಧೈರ್ಯನ ನಾನ್ ಮೆಚ್ಬೇಕಣ್ಣ. ಯಾಕಂದ್ರೆ ಕುರಿ ಎಳಕ ಕುರಿ ಅದು ಸದ್ಯ ನಂಬರ್ ಆಗಿರೋ ಕುರಿ, ರನ್ನಿಂಗ್ ಇರೋ ಕುರಿ ಅದು ಬಲರಾಮನ್ ಮೇಲೆ ನೀವು ಆಡ್ಸ್ಬೇಕು ಅಂತ ಒಂದು ದೊಡ್ಡ ಮನ್ಸು ಮಾಡಿದ್ರಲ್ಲ, ನಿಮ್ ಧೈರ್ಯನ ನಾನ್ ಮೆಚ್ಬೇಕು. ಯಾಕಂದ್ರೆ ಕುರಿಗಳು ಅವತ್ತೇ ರಾಬರ್ಟ್ ತಿರ್ಕಂತ ನಾನು ಕಣ್ಣಾರ ನೋಡಿದ್ವಿ. ಆದ್ರೆ ಇದು ಅವತ್ ಬಾಳ ಎಳಕ ಕುರಿ, ಆದ್ರೂ ನೀವು ಆಡ್ಸಿದ್ರಲ್ಲ, ನಿಮ್ಮ ಧೈರ್ಯ ಮೆಚ್ಬೇಕು. ಮತ್ತೆ ಇನ್ನೊಂದಣ, ಈ ಕುರಿ ಯಾವ ಕುರಿ ಜೊತೆಗೆ ಹಾಡಿರೋದಕ್ಕೆ ನಿಮ್ಗೆ ಇಷ್ಟ ಆಗಿದೆ ಅಣ್ಣ ಕುರಿ ಇಷ್ಟು ಟೂರ್ನಮೆಂಟ್ ಅಲ್ಲಿ? ಅಣ್ಣ ನನಗೆ ಇಷ್ಟ ಆಗಿದ್ದಂದ್ರೆ ಆರಲ್ಲಾಗೆ ಒಂದ್ ಸಾಲೆಟ್ 3 ಕಣ ಆಗಿರೋ ಮರಿ ಮೇಲೆ ಬಿತ್ತಣ. ಬಹಳ ಚೆನ್ನಾಗ್ ಆಡ್ತು, ಅದೊಂದು ಇಷ್ಟ ಆಯ್ತು. ಮತ್ತೆ ಮೊನ್ನೆ ರೀಸೆಂಟ್ ಆಗಿ ಬಲರಾಮ್ ಮೇಲೆ ಆಡಿದ್ದು ಬಹಳ ಇಷ್ಟ ಆಯ್ತು ಅಣ್ಣ. ಅದೇ ಕಣದಾಗೆ ಇನ್ನೊಂದೆರಡು ಮರಿಗಳಿದ್ವು, ಒಳ್ಳೆ ಮರಿಗಳಿದ್ವು. ಆ ಮರಿ ಮೇಲೆ ಆಡಿದ್ದು ಭಾರಿ ಇಷ್ಟ ಆಯ್ತು ನಮ್ಮ ಮರಿ. ಬಹಳ ಚೆನ್ನಾಗ್ ಆಡ್ತಾನ ಮೊನ್ನೆ ಅಣ್ಣ. ಮತ್ತೆ ಈ ಕುರಿ ಫೀಲ್ಡ್ ಅಲ್ಲಿ ಮಾಟ ಮಂತ್ರ ಅಂತ ಇದೆಲ್ಲ ಬಹಳ ತುಂಬಾ ಜೋರಾಗಿ ಹೋಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಣ್ಣ ನಾವೇನೋ ನಂಬಲ್ಲಣ್ಣ ಮಾಟಮ್ಮ ಅಂತ. ಬಟ್ ಆದ್ರೆ ಅಣ್ಣ ಏನನ್ನ ಒಳ್ಳೇದಕ್ಕೆ ಕಾಲ ಐತಣ್ಣ, ಸ್ವಲ್ಪ ಕಾಯ್ಬೇಕಷ್ಟೇ, ಏನಂತ ತೊಂದ್ರೆ. ನೋಡಿ ಸ್ನೇಹಿತರೆ, ಅಣ್ಣರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಒಳ್ಳೇದು ಪ್ರಪಂಚದಲ್ಲಿ ಹೆಂಗಿದೆ ಕೆಟ್ಟದ್ದು ಹಂಗೆ ಇದೆ. ಏನಪ್ಪಾ ಅಂತಂದ್ರೆ ಅವೆಲ್ಲ ಆ ಟೈಮ್ ತಪ್ಪಿಸಿದ್ರೆ ಮುಗೀತು, ಒಳ್ಳೇದಾಗುತ್ತೆ. ಹಾಗಾಗಿ ಅಣ್ಣ ಕೊನೆಯದಾಗಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನೀವು ಯಾವ ರೀತಿಯಾಗಿ ಕುರಿ ತಗೊಳ್ರಿ ಅಂತ ಹೇಳಕ್ ಇಷ್ಟಪಡ್ತೀರ? ಅಣ್ಣ ಏನಿಲ್ಲ ಅಣ್ಣ, ಈಗ ಹೊರಗಡೆ ಲಕ್ಷಗಟ್ಟಲೆ ಬಂಡವಾಳಕರು ಅದಾರೆ. ಈಗ ಮನೆ ಕಡೆ ಇದ್ದರು ಇರ್ತಾರೆ, ಇಲ್ದರು ಇರ್ತಾರೆ. ದಯವಿಟ್ಟು ಅವ್ರಿಗೆ ಹೇಳೋದೊಂದೇ ಅಣ್ಣ, ದಯವಿಟ್ಟು ಯಾರೋ ದೊಡ್ಡ ಬಂಡವಾಳ ಹಾಕಿ ಮರಿಗಳು ಕಟ್ಬೇಡ್ರಿ. ಈ ಸಾಲ ಸೋಲ ಮಾಡಿ ಅಂತ ಮರಿಗಳು ಕಟ್ಬೇಡ್ರಿ. ಒಳ್ಳೆ ಸಂತಿಗೆ ಹೋಗ್ರಿ, ಜವಳ ಮರಿಗಳು ತಕೊಳ್ರಿ, ಚೆನ್ನಾಗಿ ಅವನ್ನೇ ಸಾಕು ರೆಡಿ ಮಾಡ್ಕೊಳ್ರಿ. ಒಂದ್ 8-10 ತಿಂಗಳು ಒಳ್ಳೊಳ್ಳೆ ಮರಿಗಳು ಬರ್ತವೆ. ನಿಮ್ಗೆ ಮನ್ಸಿಗೆ ಹಿಡಿಸಿದ್ ಮರಿ ತಗೊಳ್ರಿ, ಅವನ್ನೇ ರೆಡಿ ಮಾಡ್ಕೊಳ್ರಿ. ಈಗ ಸುಮ್ಮನೆ ಸಾಲ ಗೀಲ ಮಾಡ್ಕೊಂಡು ಮರಿ ಬಂಡವಾಳ ಹಾಕಿ ಕಣ ಹೊಡೆ ಚಾಟಕ್ಕೆ ಇವೆಲ್ಲಕ್ಕೂ ಯಾವ್ದಕ್ಕೂ ಹೋಗ್ಬೇಡ್ರಿ. ಸಣ್ಣ ಮರಿಗಳನ್ನ ತಕೊಂಡ್ ಮರಿ ರೆಡಿ ಮಾಡ್ಕೊಳ್ರಿ. ನೋಡ್ರಿ, ನಮ್ಮ ಅಣ್ಣರು ಎಂತ ಮುತ್ತಿನಂತ ಮಾತು ಹೇಳಿದ್ರೆ, ಅವ್ರ ಅನುಭವದಂತ ಮಾತಿದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಸುಮ್ಮನೆ ದುಡ್ಡು ಹಾಳು ಮಾಡ್ಕೊಬೇಡಿ. ಅದೇ ರೀತಿಯಾಗಿ ಅಣ್ಣ, ಈ ಕುರಿ ಏನೋ ನೀವ್ ಇದಿರಲ್ಲ, ಇವ್ರು ಅಷ್ಟ್ರು ಕೂಡ ಈ ಕುರಿ ಏನಾದ್ರೂ ವಾಕ್ ಆಗ್ಬೋದು, ಮೇಸದಾಗಿರ್ಬೋದು, ಇಷ್ಟೆಲ್ಲ ಇರೋದ್ರಿಂದಾನೇ ಕುರಿ ಹೆಸರು ಮಾಡಕ್ ಕಾರಣ. ಯಾಕಂದ್ರೆ ಒಬ್ರ ಕಡೆಯಿಂದ ಏನೂ ಆಗಲ್ಲ ಅಣ್ಣ. ಅನುಭವದ ಪ್ರಕಾರ ಇವರ ಪ್ರೀತಿ, ಈ ಊರಿನ ಪ್ರೀತಿ ಇರೋದಕ್ಕೆ ಈ ಜೀವ ಅಂತಕ್ಕಂಥ ಕುರಿ ನಮ್ಮ ಏನೋ ರಾಜ್ಯದಲ್ಲಿ ಎಲ್ಲ ಜನತೆಯ ಮನಸ್ಸನ್ನು ಗೆದ್ದಿದೆ. ಅದೇ ರೀತಿಯಾಗಿ ಅಣ್ಣ, ಕೊನೆಯದಾಗಿ ನಮ್ಮ ಸಬ್ಸ್ಕ್ರೈಬರ್ಸ್ ಏನ್ ಮಾಡ್ತಾ ಇದಾರೆ ಅಂದ್ರೆ, ಕುರಿಗಳಿಗೆ 3 ಲಕ್ಷ 4 ಲಕ್ಷ ಕೊಟ್ಟು ತಗೊಂಬಂಡು ನನಗೆ ಅಣ್ಣ ಫೋನ್ ಮಾಡೋಣ, 3 ಲಕ್ಷ ಕೊಟ್ಟು ತಗೊಂಡಿದ್ದೀನಿ, 40 ಸಾವಿರ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದಾರೆ. ಅಂತವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ ಅಣ್ಣ? ಏನ್ ಹೇಳಕ್ ಇಷ್ಟಪಡ್ತೀರ ಹುಡುಗರಿಗೆ? ಅಣ್ಣ ಏನಿಲ್ಲ ಅಣ್ಣ, ದೊಡ್ಡ ರೊಕ್ಕ ತಂದರು ಅಣ್ಣ, ಟೈಮ್ ಕಾಯ್ಬೇಕಣ್ಣ. ತಂದೆಟಿಗೆ 2-3 ಲಕ್ಷ ಕೊಟ್ಟು ಮರಿಗಳು ತಂದಿರ್ತಾರೆ, ಆಡಲ್ಲ ಅಷ್ಟಿಷ್ಟಕ್ಕೆ ತಗೋತೀನಿ ಅಂತಂದ್ರೆ ಅವರೇ ಲಾಸ್ ಹಾಕಣ. ದಯವಿಟ್ಟು ಈ ಫೀಲ್ಡ್ನಾಗ ಏನೈತೆ ಚೆನ್ನಾಗಿ ಮೇಯಿಸ್ಕೊಂಡು ಟೈಮ್ ಕಾದನಿಗೆ ಐತಣ. ಫೀಲ್ಡ್ ಬಹಳ ಚೆನ್ನಾಗೈತೆ, ಮುಂದೆ ಒಳ್ಳೊಳ್ಳೆ ಲೈಫ್ ಇರ್ತೈತೆ. ಬಟ್ ಟೈಮ್ಗೆ ಸ್ವಲ್ಪ ಸಮಯ ಕೊಡ್ಬೇಕಣ್ಣ. ಅವರು ಈಗ ಆಡಲ್ಲ ಅಂತಂದ್ರೆ ಮುಂದೆ ಆಡ್ತಾವಣ್ಣ ಮರಿಗಳು. ಸ್ವಲ್ಪ ವಾತಾವರಣಕ್ಕೂ ಅಡ್ಜಸ್ಟ್ ಆಗ್ಬೇಕು, ಮನುಷ್ಯರಿಗೂ ಅಡ್ಜಸ್ಟ್ ಆಗ್ಬೇಕು, ಕಾಯ್ಬೇಕಣ್ಣ. ದೊಡ್ಡ ರೊಕ್ಕ ತಂದವು, ಟೈಮ್ ಕಾದ್ರೆ ಮಾತ್ರ ಒಳ್ಳೆ ಲೈಫ್ ಐತಣ್ಣ, ಫ್ಯೂಚರ್ ಐತೆ. ನೋಡಿ ಸ್ನೇಹಿತರೆ, ಕುರಿಗಳನ್ನ ಕಾಯಿ ಅಂತ ನಮ್ಮ ಅಣ್ಣ ಹೇಳಿದ್ರೆ ಅಣ್ಣ. ಅದೇ ರೀತಿಯಾಗಿ ಇದು ಇಲ್ಲಿವರೆಗೂ ಯಾವ್ಯಾವ ಪ್ರೈಸ್ ಹೊಡೆದಿದೆ ಅಣ್ಣ ಕುರಿ? ಅಣ್ಣ ದಾವಣಗೆರೆಗೆ ಒಂದು ರೀಸೆಂಟ್ ಒಂದು ಹೋಂಡಾ ಶೈನ್ ಬೈಕ್ ಹೊಡಿತಣ್ಣ. ರೀಸೆಂಟ್ ಆಗಿ ಅಂದ್ರೆ ಅಣ್ಣ ಇದೆಯಣ್ಣ, ಈಗ ಒಂದು 6-7 ತಿಂಗಳ ಹಿಂದೆ ಅಣ್ಣ ಒಂದು ನಾವೇ ಕೊಟ್ಟಿರೋ
ನೋಡಿ ಸ್ನೇಹಿತರೆ, ನಾವು ಹರಿಹರ ದಾವಣಗೆರೆ ಕಣ ಅಂತ ವರ್ಷ ನಡೆಸ್ತೀವಲ್ಲ, ಆ ಒಂದು ಟೂರ್ನಲ್ಲಿ ನಮ್ಮ ದಾವಣಗೆರೆ ಚಾಂಪಿಯನ್ ಅಂತ ಒಂದು ಬಿರುದಿತ್ತು. ಆ ಬಿರುದಿಗೆ ನಮ್ಮ ಜೀವನೇ ಕಣ ಮಾಡಿತ್ತು. ಅದೇ ರೀತಿಯಾಗಿ ಇದೇ ಬೈಕ್ ಕೊಟ್ಟಿರೋದು ಅಣ್ಣ. ಮತ್ತೆ ಆ ಕಣ ಬಿಟ್ಟು ಬೇರೆ ಯಾವ ಕಣ ಮಾಡಿತಾನ ಅಣ್ಣ? ಮತ್ತೆ ಹೊನ್ನಾಳಿ ಹಾಕಿದ್ವಣ್ಣ, ಹೊನ್ನಾಳಿ ಥರ್ಡ್ ಆಗಿತ್ತಣ್ಣ. ಅಲ್ಲಿ ಏನ್ ಕೊಟ್ಟಣ ಅಣ್ಣ? ಅಲ್ಲಿ ಅಮೌಂಟ್ ಕೊಟ್ಟಿದ್ರಣ್ಣ. ಮತ್ತೆ ಅದು ಬಿಟ್ಟಣ ಅಣ್ಣ ಅದು ಬಿಟ್ಟು ಮತ್ತೆ ನೆಕ್ಸ್ಟ್ ಏನ್ ಎಲ್ಲ ಹಾಕಿರಣ್ಣ? ದಾವಣಗೆರೆ ನಿಜವಾಗ್ಲೂ ರಾಬರ್ಟ್ ಕಣ ಹಾಕಿದ್ರ ಅಣ್ಣ ಮಾಡ್ತಾರ. ಹಂಗೆ ಹೇಳೋದು ಈ ವಿಡಿಯೋ ಅಂತ ನಂಗೆ ಮಾಡುತ್ತಿದ್ದೆ, ಕ್ಲಿಯರ್ ನೆನಪು ಮಾಡ್ಕೊಳ್ಳಿ. ಅಣ್ಣ ಮತ್ತೆ ರಾಬರ್ಟ್ ಕಣ ಹಾಕಿದ್ವಣ್ಣ. ರಾಬರ್ಟ್ ಕಣದಾಗ ಸೆಕೆಂಡ್ ಪ್ಲೇಸ್ ಆಯ್ತು. ಅಮೌಂಟ್ ಕೊಟ್ಟಿದ್ರಣ್ಣ, ಅಲ್ಲಿ 50,000 ಅಮೌಂಟ್ ಕೊಟ್ಟಿದ್ರು. ಅಮೌಂಟ್ ಕೊಟ್ಟಿದ್ರ ಅಣ್ಣ. ಅಣ್ಣ, ನಿಮಗೆ ಯಾವ ಕಣದಲ್ಲಿ ನಿಮ್ ಕುರಿ ಆಡಿಸ್ಬೇಕಂತಂದು ಆಸೆ ಐತಂತ ಹೇಳೇ ಇಲ್ಲ ಅಣ್ಣ? ದಾವಣಗೆರೆ ದುರ್ಗಮ್ಮ ಕಣಕ್ಕೆ ಹಾಕ್ಬೇಕಂತ ಬಹಳ ಆಸೆ ಐತಣ್ಣ. ಅದು ಟೈಮ್ ಬರಲಣ್ಣ. ಮತ್ತೆ ನೆಕ್ಸ್ಟ್ ಕೊಣ್ಣೂರು ಕಣಕ್ಕೆ ಹಾಕ್ಬೇಕಂತ ಅನ್ಕೊಂಡಿದೀವಿ. ಅಲ್ಲಿ ತನಕ ರೆಸ್ಟ್ ಇಟ್ಟು ಸ್ವಲ್ಪ ರೆಡಿ ಮಾಡಿ ಹಾಕ್ಬೇಕಂತ ಅನ್ಕೊಂಡಿವಿ ಅಣ್ಣ. ಮತ್ತೆ ಇನ್ನೊಂದು ದಾವಣಗೆರೆ ದುರ್ಗಮ್ಮ ಕಣದಲ್ಲಿ ಫಸ್ಟ್ ಆಗಿರ್ತಕ್ಕಂಥ ಕುರಿಗಳು ನೆಕ್ಸ್ಟ್ ಆಡಲ್ಲ ಅಂತಂದು ಒಂದು ವದಂತಿ ಇದ್ ಗೊತ್ತಾ ಅಣ್ಣ? ನಾವು ಸಣ್ಣವರಿದ್ದಾಗಿಂದ ನೋಡ್ಕೊಂತ ಬಂದಿದ್ದೀವಿ ಅಣ್ಣ. ಬಾಳ ಅಂದ್ರೆ ಬಾಳ ನೋಡಿ ದುರ್ಗಮ್ಮ ಕಣ 8 ಯಾವ್ದೇ ಫಸ್ಟ್ ಆಗ್ಲಿ ನೆಕ್ಸ್ಟ್ ಒಂದ್ ಸ್ವಲ್ಪ ದಿವಸ ಬಿಟ್ಟು ಕಣಕ್ಕೆ ಕುರಿ ಓಡಾಗಿರ್ತಾವ. ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಸ್ವಲ್ಪ ಕ್ಲಿಯರಿಟಿ ಐತಣ್ಣ? ಅಣ್ಣ ಏನಿಲ್ಲ ಅಣ್ಣ, ಕಣದಾಗ ಚೆನ್ನಾಗಿ ಆಡಿರ್ತವೆ, ಮರಿಗಳು ರೇಡ್ ಆಗಿರ್ತವೆ. ಅದನ್ನ ಸ್ವಲ್ಪ ರೆಸ್ಟ್ ಕೊಡ್ಬೇಕು ಮರಿಗಳಿಗೆ. ರೆಸ್ಟ್ ಕೊಟ್ಟು ಕ್ಲೀನ್ ಪರ್ಫೆಕ್ಟ್ ರೆಡಿ ಐತೆ ಅಂದ್ರೆ ಹಾಕ್ಬೇಕಣ್ಣ. ಈಗ ಪಾಪ ಅಲ್ಲಿ ರೈಡ್ ಆದ ಮರಿಗಳನ್ನ ತಗೊಂಡೋಗಿ 2 ತಿಂಗಳು ಬಿಟ್ಟು ಒಳ್ಳೊಳ್ಳೆ ಕಣಕ್ಕೆ ಹಾಕಿದ್ರೆ ಮತ್ತೆ ಹೊರತು ಹೋದ್ರೆ ಎಲ್ಲವೂ ಅಷ್ಟೇ ಅಣ್ಣ, ಆಡೋದಿಲ್ಲ. ಒಂದ್ ಸ್ವಲ್ಪ ಮರಿಗಳು ರೆಸ್ಟ್ ಕೊಟ್ರೆ ಇನ್ನು ಅನುಕೂಲ ಅಣ್ಣ. ಅದೇ ರೀತಿಯಾಗಿ ನೋಡಿ ಸ್ನೇಹಿತರೆ, ಅಣ್ಣ ಕೊನೆಯದಾಗಿ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಅಣ್ಣ ಮತ್ತೆ ನಮ್ಮ ಜೀವ ಗ್ರೂಪ್ ಹುಡುಗರು ಏನಾದ್ರು ನಮ್ಮ 3 ಹುಡುಗರು ಮತ್ತೆ ಸುತ್ತಮುತ್ತಲೂರಿನ ಹುಡುಗರೆಲ್ಲ ಬಹಳ ಸಪೋರ್ಟ್ ಮಾಡ್ತಾರಣ್ಣ ನಮಗೆ. ಮತ್ತೆ ನಮ್ಮ ಮರಿ ಮೇಸಕ್ಕಾಗ್ಲಿ, ಮರಿ ವಾಕಿಡಕ್ಕಾಗ್ಲಿ, ನಮ್ಮ ಹನಿ ಆಗ್ಲಿ, ನಮ್ಮ ಪ್ರಸನ್ನ ಅವರಲ್ಲಿ ನಮ್ಮ ಹುಡುಗರೆಲ್ಲರೂ ಸಾಥ್ ಕೊಡ್ತಾರಣ್ಣ. ಮರಿದ್ ಏನೇ ಒಂದು ವಿಚಾರ ಇರಲಿ ಅಣ್ಣ, ನಮ್ಮ ಹುಡುಗರೆಲ್ಲ ಸಾಥ್ ಕೊಡ್ತಾರೆ. ಸೊ ನಮ್ಮ ಹುಡುಗರು ಬಹಳ ಸಾಥ್ ಕೊಡ್ತಾರಣ್ಣ. ನಮ್ಮ ಹುಡುಗರಿದ್ದಾನೆ ನಮ್ಮ ಗ್ರೂಪ್ ಅಣ್ಣ, ಬಹಳ ಚೆನ್ನಾಗಿ ಸಾಥ್ ಕೊಡ್ತಾರೆ. ನಮ್ಮ ಎಲ್ಲರಿಗೂ ಅಷ್ಟೇ. ನಮ್ಮ ಹುಡುಗರ ತನಕ ನಾವೇನ್ ಕುರಿ ಫೀಲ್ಡ್ ಬಿಡಲ್ಲ. ನಮ್ಮ ಮರಿ ಇರೋ ತನಕ ಅಷ್ಟೇ, ನಮ್ಮ ಮರಿ ಹೆಸರಿರೋ ತನಕ ಅಷ್ಟೇ ಕುರಿ ಫೀಲ್ಡ್ ಬಿಡಲ್ಲ. ಕುರಿ ಕಟ್ತಾನೆ ಇರ್ತೀವಿ. ನಮ್ಮ ಜೀವ ಗ್ರೂಪ್ಗೆ ನಮ್ಮ ಹುಡುಗರು ಸದಾ ಸಪೋರ್ಟ್ ಹಿಂಗೆ ಇರ್ಲಿ ಅಂತ ಹೇಳ್ಕೊಡ್ತಾನ. ನೋಡ್ರಿ, ಅವರ ಒಂದು ಸ್ನೇಹ, ಪ್ರೀತಿ, ಬಾಂಧವ್ಯ ಯಾವ ರೀತಿಯಾಗಿದೆ ಅಂತಂದ್ರೆ, ಅವ್ರು ಕೆಲ್ಸಕ್ಕೆ ಹೋಗಿದ್ರೆ ಏನೋ ಗೊತ್ತಿಲ್ಲ. ಪಾಪ ಅಣ್ಣ ಫೋನ್ ಮಾಡ್ತು, ಇನ್ನೊಂದು ವಿಡಿಯೋ ಮಾಡ್ತಿದ್ರು ಬರ್ರಿ ಅದಕ್ಕೆ ಅಭಿಮಾನಕ್ಕೆ ಬಂದಿದ್ದಾರೆ. ನಾನೀಗ ಇನ್ನು 10% ಜನ ಅಷ್ಟೇ ಇರೋದು. ಎಲ್ರು ಕೂಡ ನನಗಂತೂ ಮತ್ತೆ ಕೆಲ್ಸಕ್ಕೆ ಹೋಗಿರ್ಬೋದು, ಆದ್ರೂ ಕೂಡ ಪರವಾಗಿಲ್ಲ. ನಾವು ಸಸ್ಪೆನ್ಸ್ ಆಗಿ ಬಂದ್ರು ಕೂಡ ಇಷ್ಟು ಅಭಿಮಾನಿಗಳು ಬಂದು ಈ ಕುರಿ ಒಂದು ವಿಡಿಯೋ ಮಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇನ್ನೂ ಕೂಡ ಜೀವ ಗ್ರೂಪ್ಗೆ ಬಂದಿರತಕ್ಕಂಥ ಕುರಿಗಳು ಯಾವುದೇ ತರಲಿ ಒಳ್ಳೇದಾಗ್ಲಿ, ಕಣ ಹೊಡಿಲಿ, ಅವ್ರು ಇರ್ತಕ್ಕಂಥ ಆಸೆ ಪೂರೈಸ್ಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ವಿಡಿಯೋ ಮಾಡೋಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಜೀವ ಗ್ರೂಪಿನ ಎಲ್ಲ ಸದಸ್ಯರಿಗೂ ಹಾಗೂ ನಮ್ಮ ಮದಣ್ಣವ್ರಿಗೂ, ನಮ್ಮ ಕಿರಣ ಶಿಪ್ ಲವರ್ಸ್ ಕಡೆಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳು ಹೇಳ್ತೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಣ. ನಿಮ್ಮ ಜೀವಕ್ಕೆ ದೋಬಿ ಗಾಯ ಆದಾಗ ಯಾವ ರೀತಿಯಾಗಿ ನೀವು ಟ್ರೀಟ್ಮೆಂಟ್ ಮಾಡ್ತೀರಿ? ಅಣ್ಣ ಏನಿಲ್ಲ ಅಣ್ಣ, ಸಣ್ಣಕ್ಕೆ ಉಣ್ಣೆ ಕಟ್ ಮಾಡ್ತೀವಿ. ಉಣ್ಣೆ ಕಟ್ ಮಾಡಿ ಒಂದ್ ಸ್ವಲ್ಪ ಇನ್ಸುಲಿನ್ ಅದು ಸ್ವಲ್ಪ ಹಚ್ಚಿ ಒಂದ್ ಸ್ವಲ್ಪ ಡ್ರೈ ಮಾಡ್ತೀವಣ್ಣ. ಗಾಯ ಡ್ರೈ ಆಗೋ ಅಷ್ಟೊತ್ತಿಗೆ ಡ್ರೈ ಮಾಡ್ತೀವಣ್ಣ. ಬಿಸಿಲಿಗೆ ಗಾಳಿ ಒಂದ್ ಸ್ವಲ್ಪ ಆಡಿದ್ರೆ ಗಾಯ ಡ್ರೈ ಆಗ್ತದೆ. ಅದೇ ನಮ್ಮ ಮೇಂಟೆನೆನ್ಸ್ ಮಾಡೋದು. ಮತ್ತೆ ಇಂಜೆಕ್ಷನ್ ಯಾವ ಹೊಡೆಯಲ್ಲ ಅಣ್ಣ? ಇಂಜೆಕ್ಷನ್ ಅದು ಪೆನ್ಸಿಲಿನ್ ಹೊಡಿತೀವಣ್ಣ. ಆ ಡೋಬಿ ಮಾಹಿತಿ ಪೆನ್ಸಿಲಿನ್ ಹೊಡಿತೀವಣ್ಣ. ಅದನ್ನ ಬಿಟ್ರೆ ಸ್ವಲ್ಪ ಗಾಳಿಗೆ ಚೆನ್ನಾಗಿ ಆಡಿದ್ರೆ ಅವ್ರು ಈ ರೀತಿಯಾಗಿ ತಮ್ಮ ಕುರಿಗಳನ್ನ ಮೇಂಟೈನ್ ಮಾಡ್ತಾ ಇರ್ತಾರಂತೆ. ದಯವಿಟ್ಟು ಕುರಿಗಳನ್ನ ಯಾರು ಕೂಡ ಕಮ್ಮಿ ರೇಟಿಗೆ ಕೊಡಬೇಡ್ರಿ, ದೊಡ್ಡ ರೇಟಿಗೆ ತಂದು. ಈ ಒಂದು ವಿಡಿಯೋದಲ್ಲಿ ನಮ್ಮ ಅಣ್ಣವ್ರು ಎಲ್ಲ ಮಾಹಿತಿ ಹೇಳಿರ್ತಾರೆ. ಯಾಕಂದ್ರೆ ಸದ್ಯ ನಮ್ಮ ಕರ್ನಾಟಕದಲ್ಲಿ, ನಮ್ಮ ದಾವಣಗೆರೆ ಭಾಗದಲ್ಲಿ ಕೇಳಿ ಬರ್ತಕ್ಕಂಥ ಒಂದೇ ಮಾತು ಜೀವ ಕುರಿ ಅಂತಂದೇ ಕೇಳಿ ಬರ್ತಾ ಇರೋದು. ಅವರ ಬಾಯಲ್ಲಿ ಬಂದಿರತಕ್ಕಂಥ ಮಾತುಗಳ ಕೇಳ್ರಿ, ಅವರ ಅನುಭವ ಕೇಳ್ರಿ, ಇಷ್ಟ ಮಟ್ಟ ಹಂಚ್ಕೊಂಡಿದ್ದಾರೆ. ದಯವಿಟ್ಟು ಅವ್ರು ಹೇಳಿರ್ತಕ್ಕಂಥ ಪದಗಳನ್ನ ನಿಮ್ಮ ಕುರಿಯ ಜೀವನದಲ್ಲಿ ರೂಢಿಸ್ಕೊಳ್ರಿ. ನಿಮ್ ಕುರಿನೂ ಕೂಡ ಕಣ ಆಗ್ಬೋದು, ನಿಮ್ಗೂ ಕೂಡ ಒಳ್ಳೇದಾಗ್ಬೋದು. ಯಾಕಂದ್ರೆ ಅವ್ರು ಇಷ್ಟಕ್ಕೊಂದಿನ ಕಷ್ಟಪಟ್ಟಿರೋದಕ್ಕೆ ಮಾತ್ರ ಇವತ್ತು ಫಲ ಸಿಕ್ಕಿರೋದು. ಅವ್ರೇನು 10 ಲಕ್ಷ 7 ಲಕ್ಷ 8 ಲಕ್ಷ ಕೊಟ್ಟು ಕುರಿ ತಗೊಂಬಂದು ಆಡಿಸಿಲ್ಲ. ಅವರು 2-4 ತಗೊಂಬಂದು ಆಡಿಸಿರ್ತಾರೆ. ಅದೇ ರೀತಿಯಾಗಿ ಅವ್ರಿಗೆ ಒಂದು ಏನ್ ಹೇಳಕ್ ಇಷ್ಟಪಡ್ತಾನಪ್ಪ ಅಂತಂದ್ರೆ, ಕುರಿ ಪ್ರೇಮ, ಕುರಿ ಕ್ರೇಜ್ ಅವ್ರಿಗೆ ಎಷ್ಟಿದೆ ಅಂದ್ರೆ, ಮನೆ ಒಳಗಡೆ ಕಟ್ಕೊಂಡಿದ್ದಾರೆ ಕುರಿನ. ನಾವಾದ್ರೆ ಒಂದು ರೂಮ್ ಮಾಡಿ ಕಟ್ತೀವಿ, ಆದ್ರೆ ಅವರು ಅದನ್ನ ಒಂಥರ ದೇವ್ರ ತರ ನೋಡ್ತಾ ಇದ್ದಾರೆ, ತನ್ನ ಮನೆ ಮಗನ್ ತರ ನೋಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ನಮ್ಮ ಕಿರಣ್ ಶಿಪ್ ಲವರ್ಸ್ ಕಡೆಯಿಂದ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ, ಒಳ್ಳೇದಾಗ್ಲಿ ಅಷ್ಟೇ. ಇಷ್ಟ ಅಂತ ಹೇಳ್ಬಲ್ವಿ. ಇದು ಬಿಟ್ಟು ಮೇಲೆ ನಾವ್ ಏನ್ ಹೇಳಕ್ಕಾಗುತ್ತಪ್ಪ ಅಂತಂದ್ರೆ ಇಷ್ಟು ಹೇಳ್ಬಹುದು. ಹಾಗಾಗಿ ಈ ಒಂದು ವಿಡಿಯೋ ಮಾಡಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಮತ್ತೆ ನಮ್ಮ ಮರಿನ ದಾವಣಗೆರೆ ಸೀನಣ್ಣ ಮತ್ತೆ ನಮ್ಮ ದೋಣಸೆ ಮದಣ್ಣ ಮತ್ತೆ ನಮ್ಮ ಅಣ್ಣರು ಆಡಿಸ್ತಾರಣ್ಣ. ಬಹಳ ಚೆನ್ನಾಗಿ ಆಡಿಸ್ಕೊಡ್ತಾರೆ ಮರಿನ. ಹಾಗೆ ನಮ್ಮ ರಾಜಣ್ಣ, ಬರಾಳ್ ಪಾಪಣ್ಣ, ನಮ್ಮ ಮಾವ ಅಣ್ಣಪ್ಪ ಮಾವ ಅವರೆಲ್ಲ ಬಹಳ ಸಪೋರ್ಟ್ ಅಣ್ಣ ನಮಗೆ. ಯಾವ್ದಾರ ಒಂದು ಟೂರ್ನಿಮೆಂಟ್ ಆಗಿರ್ಲಿ, ಏನಾರ ಆಗಿರ್ಲಿ, ಚೆನ್ನಾಗಿ ಆಡ್ಸ್ಕೊಂಬರ್ರಿ ಹಂಗೆ ಹಿಂಗೆ ಅಂತ ಬಹಳ ಒಳ್ಳೆ ಹೆಲ್ಪ್ ಮಾಡ್ತಾರಣ್ಣ.
ನೋಡಿ ಸ್ನೇಹಿತರೆ, ಇದಾಗಿತ್ತು ನಮ್ಮ ಜೀವ ಕುರಿಯ ಒಂದು ಇಂಟರ್ವ್ಯೂ. ಎಲ್ಲರೂ ಕೇಳ್ತಾ ಇದ್ರಿ, ಎಲ್ಲರೂ ಕೂಡ ಕೇಳ್ತಾ ಇದ್ರಿ ವಿಡಿಯೋ ಮಾಡಿ ಅಂತಕ್ಕಂಥದ್ದು. ಅಣ್ಣ, ಈ ಕುರಿಯ ಫ್ಯಾನ್ಸಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಅಣ್ಣ ಏನಿಲ್ಲ ಅಣ್ಣ, ನಮ್ಮ ಮರಿ ಫ್ಯಾನ್ಸ್ಗೆ ಸದಾ ಹೀಗೆ ಇರಲಿ, ಪ್ರೀತಿ ಅಭಿಮಾನ ಸದಾ ಹೀಗೆ ಇರಲಿ. ನಾವು ಅವ್ರ ತಕ್ಕಂಗೆ ಮರಿ ಸಾಕಿ ಮೇಂಟೈನ್ ಮಾಡಿ ಚೆನ್ನಾಗಿ ಆಡಿಸ್ಕೊಡ್ತೀವಿ. ಆ ಒಂದು ಜೀವನ ಹೆಸರು ಉಳಿಸ್ತೀವಣ್ಣ. ಅಣ್ಣ, ಮತ್ತೆ ನಿಮ್ಮ ಅಡ್ರೆಸ್ ಹೇಳಿ, ನಮ್ಮ ಸಬ್ಸ್ಕ್ರೈಬರ್ಸ್ ಕುರಿ ಫ್ಯಾನ್ಸ್ ಯಾರಾದ್ರೂ ಇದ್ರೆ ಬರ್ತಾರೆ ನೋಡಿ. address ಹೇಳ್ತೀರಣ್ಣ? ಅಣ್ಣ ಅಣ್ಣ ನಮ್ದು ಚಿತ್ರದುರ್ಗ ಜಿಲ್ಲೆ ಭರಮಸಾಗರ ಹೋಬಳಿ ಅಳಗವಾಡಿ ಅಣ್ಣ ಊರು. ದುರ್ಗದಿಂದ ಒಂದು 30 ಕಿಲೋಮೀಟರ್ ಅಣ್ಣ, ಚಿತ್ರದುರ್ಗದಿಂದ ನೀರಲ್ಲಿ ಅಣ್ಣ, ಅಳಗವಾಡಿಯಲ್ಲಿ ಇರುತ್ತೆ ಮರಿ. ಅಲಗವಾಡಿಯಲ್ಲಿ ನೋಡಿ ಸ್ನೇಹಿತರೆ, ಯಾರಾದ್ರೂ ಜೀವ ಓನರ್ಗಳಿದ್ರೆ ಏನಾದ್ರೂ ಈ ಕಡೆ ದುರ್ಗ ಸೈಡ್ ಬಂದ್ರೆ ನೋಡ್ಬೇಕಂದ್ರೆ ಅಡ್ರೆಸ್ ಹೇಳಿದಾರೆ. ದಯವಿಟ್ಟು ಎಲ್ರು ಕೂಡ ಬಂದು ನೋಡಿ, ಪ್ರೀತಿ ಅವ್ರು ತೋರಿಸ್ತಾರೆ. ಇನ್ನೊಬ್ರಂಗೆ ಕುರಿ ಇದ್ರು ಕೂಡ ಇಲ್ಲ ಅನ್ನಲ್ಲ ಅಂತ ಏನ್ ಮಾಡಲ್ಲ, ಕುರಿ ತೋರಿಸ್ತಾರೆ. ಯಾಕಂದ್ರೆ ಅವರು ಒಬ್ಬ ಕುರಿ ಪ್ರೇಮಿ, ನೀವು ಇದ್ರ ಮೇಲೆ ಕೂಡ ಪ್ರೇಮಿಯಾಗಿರ್ತೀರ. ಹಾಗಾಗಿ ಈ ಒಂದು ವಿಡಿಯೋ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋನ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್.